ಈಗ ಇವರೆಲ್ಲ ಏನಿದ್ದಾರೆ ಇವರನ್ನು ನಾವು ಹೊಸಗನ್ನಡ ಸಾಹಿತ್ಯದ ಕವಿಗಳು ಅಂತ ಕರಿತಾ ಇದ್ವಿ. ವಿಶೇಷವಾಗಿ ನಾವು ಇವತ್ತೇನು ಅಧ್ಯಯನ ಮಾಡಲಿಕ್ಕೆ ಹೊರಡ್ತಾ ಇದ್ದೀವಿ ಆ ಕಾಲದ ಕವಿಗಳು, ಅಂದರೆ ನವೋದಯ ಕಾಲದ ಕವಿಗಳು. 1920ನೇ ಇಸ್ವಿಯಿಂದ ಆರಂಭವಾಗುವ ಈ ಹಂತ 1940ರವರೆಗೆ ಬಹಳಷ್ಟು ತೀವ್ರವಾಗಿರುತ್ತೆ. 1940ರ ನಂತರದಲ್ಲಿ ಬೇರೊಂದು ಸಾಹಿತ್ಯದ ಪಂಥ ಅಂದರೆ ಲಕ್ಷಣಗಳ ಧೋರಣೆ ಇಟ್ಕೊಂಡಂಥ ಕಾಲ ಅಸ್ತಿತ್ವಕ್ಕೆ ಬರುತ್ತೆ. ಅದನ್ನು ನಾವು ಪ್ರಗತಿಶೀಲ ಅಂತ ಕರಿತೀವಿ. ಆವಾಗಲೂ ಕೂಡ ನವೋದಯದ ಸಾಹಿತ್ಯದ ಚಟುವಟಿಕೆ ನಡೀತಾ ಇತ್ತು. ಅಂದರೆ ನವೋದಯ ಉದ್ದೇಶದ ಅಥವಾ ಲಕ್ಷಣಗಳ ಸಾಹಿತ್ಯ ಚಟುವಟಿಕೆ ನಡೀತಾ ಇತ್ತು. ನವ್ಯ ಕಾಲದಲ್ಲೂ ಕೂಡ ನಡೀತಾ ಇತ್ತು. ಆದರೆ ಒಂದು ಉತ್ತುಂಗದ ಕಾಲ ಅಥವಾ ಒಂದು ಸುವರ್ಣ ಯುಗ ಅಂತ ಏನು ಹೇಳ್ತೀವಿ, ಆ ಸುವರ್ಣ ಯುಗ ಅಂತ ಹೇಳಿದ್ರೆ 1920ರಿಂದ 1940. ಇದನ್ನು ಯಾಕೆ ಗೆರೆ ಎಳೆದಾಗೆ ಯಾಕೆ ಗುರುತಿಸಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಅಧ್ಯಯನದ ಅನುಕೂಲಕ್ಕೋಸ್ಕರ ಗುರುತಿಸಿದ್ದಾರೆ. ಹಾಗಾದ್ರೆ ಸರ್ 1920ಕ್ಕಿಂತ ಮುಂಚೆ ನವೋದಯದ್ದು ರೀತಿ ಸಾಹಿತ್ಯ ರಚನೆ ಆಗಲಿಲ್ವಾ ಅಂತ ಹೇಳಿದ್ರೆ ಆಗಿಲ್ಲ ಅಂತ ಅಲ್ಲ. ಆದರೆ ಅಧಿಕೃತವಾಗಿ ನಾವು ಅಧ್ಯಯನ ಮಾಡಲಿಕ್ಕೋಸ್ಕರ ಒಂದು ಗಡಿ ಕಲ್ಲು ಅಂತ ಬೇಕು. ಇಲ್ಲಿಂದ ಎಷ್ಟು ದೂರ ಹೋಗ್ತಾ ಇದ್ದೀನಿ ಅಂದರೆ 0ದಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಂತ ಹೇಳಬೇಕಾದ್ರೆ ನಮ್ಮ ಮೊದಲು ಒಂದು ಪ್ರಾರಂಭದ ಒಂದು ಗುರುತು ಬೇಕಲ್ವಾ. ಆ ಗುರುತಿಗೋಸ್ಕರ ನಾವು 1920ರ ಇಸ್ವಿಯನ್ನು ಅಥವಾ ಕಾಲದ ಅಥವಾ ಪ್ರಮುಖ ಒಂದು ಘಟನೆಯನ್ನು ನಾವು ನವೋದಯ ಸಾಹಿತ್ಯದ ಆರಂಭಿಕ ಕಾಲ ಅಂತೇಳಿ ಗುರುತಿಸ್ತೀವಿ. ಅದನ್ನು ನಾವಿವತ್ತು ಅಧ್ಯಯನ ಮಾಡ್ತಾ ಹೋಗೋಣ. ನೋಡಿ, ಇದು ಆಧುನಿಕ ಕನ್ನಡ ಸಾಹಿತ್ಯದ ಮೊದಲ ಘಟ್ಟ. ನವೋದಯ ಪೂರ್ವ ಅಂತ ಏನಿದೆಯಲ್ಲ ಅದನ್ನು ನಾವು ಸಾಹಿತ್ಯ ಘಟ್ಟ ಅಂತೇಳಿ ಅಧ್ಯಯನ ಮಾಡೋದಿಲ್ಲ. ಆದರೆ ಅದು ಒಂದು ತಯಾರಿ ಹಂತ ಅಂತ ಹೇಳ್ತೀವಿ. ಆದರೆ ಸಂಪೂರ್ಣವಾಗಿ ಒಂದು ಲಕ್ಷಣಯುತವಾಗಿ ಅಧ್ಯಯನ ಮಾಡೋದಕ್ಕೆ ಮೊದಲ ಹಂತ ಅಂತ ಹೇಳಿದ್ರೆ ನಮ್ಮ ನವೋದಯ ಸಾಹಿತ್ಯ ಹಂತ. ಇದು 1920ರಿಂದ ಆರಂಭ ಆಗುತ್ತೆ. ಇದಕ್ಕೆ ನವೋದಯ ಅಂತ ಹೆಸರು 1920ನೇ ಇಸ್ವಿಯಲ್ಲೇ ಕೊಡಲಿಲ್ಲ. ನೋಡಿ, ಮಗು ಹುಟ್ಟಿದ ತಕ್ಷಣ ನಾವು ಸ್ವಲ್ಪ ದಿನಕ್ಕೆ ಆ ಮಗು ನಾಮಕರಣ ಮಾಡ್ತೀವಿ. ಆದರೆ ಇಲ್ಲಿ ನವೋದಯ ಅನ್ನೋ ಪಂಥಕ್ಕೆ ಹೆಸರಿದೆಯಲ್ಲ, ಅದು ಹುಟ್ಟಿದ ತಕ್ಷಣ ಹೆಸರು ಸಿಗಲಿಲ್ಲ. ಅದಕ್ಕೆ ಹೆಸರು ಕೊಟ್ಟಿದ್ದು ಸುಮಾರು 1950ನೇ ಇಸ್ವಿ ನಂತರ ಅಂತೇಳಿ GS ಶಿವರುದ್ರಪ್ಪ ಅವ್ರನ್ನ ಹೇಳ್ತಾರೆ. ಈ ಹೆಸರನ್ನು ಮೊದಲು ಪ್ರಯೋಗ ಮಾಡಿದವರು ಕುವೆಂಪು ಅಂತೇಳಿ GS ಶಿವರುದ್ರಪ್ಪನವರೇ ಗುರುತಿಸ್ತಾರೆ ಅದನ್ನು. ಹೀಗೆ ಆದರೆ ಮುಂದಿನ ಹಂತಗಳಿದ್ದಾವಲ್ವಾ, ನೀವು ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ, ಅದು ಮೊದಲು ಹೆಸರಿಟ್ಟುಕೊಂಡೇ ಶುರುವಾಗಿದ್ದು. ಆದರೆ ಇದಕ್ಕೆ ಹೆಸರಿರಲಿಲ್ಲ. ಒಟ್ಟು ಸಾಹಿತ್ಯ ರಚನೆ ಆಗ್ತಾ ಹೋಯಿತು. ಆದರೆ ಅದು 40-50ರ ಹಂತಕ್ಕೆ ಬಂದಾಗ ಎಲ್ಲ ಲಕ್ಷಣಗಳನ್ನು ನೋಡಿ ಇದಕ್ಕೆ ಒಂದು ಹೆಸರನ್ನು ಕುವೆಂಪು ಅವರು ನವೋದಯ ಅಂತ ಕೊಡ್ತಾರೆ. ಈ ನವೋದಯ ಅನ್ನೋ ಪದವನ್ನು ನೀವು ಇಟ್ಕೊಂಡು 3 ರೀತಿಯಲ್ಲಿ ಅಧ್ಯಯನ ಮಾಡ್ಬೋದು. ಒಂದು, ಯೋಜನಾಬದ್ಧ ಸಾಹಿತ್ಯ ಚಳುವಳಿ ಅಂತೇಳಿ. ನೋಡಿ, ಇದೊಂದು ಸಾಹಿತ್ಯದ ಚಳುವಳಿ, ಒಂದು ಪ್ಲಾನ್ಡ್ ಆಗಿ ಸಾಗ್ತಾ ಹೋಗುತ್ತೆ. ಒಂದು ಇನ್ಫ್ಲುಯೆನ್ಸ್ ಇದೆ, ಒಂದಿಷ್ಟು ಲಕ್ಷಣಗಳಿದ್ದಾವೆ, ಒಂದಿಷ್ಟು ನಿಯಮಾವಳಿಗಳಿದ್ದಾವೆ, ಮತ್ತು ಒಂದು ಕ್ರಾಂತಿಕಾರಕ ನಡೆ ಇದೆ ಇದರೊಳಗಡೆ, ಸಾಹಿತ್ಯದ ಒಳಗಡೆ, ಬರವಣಿಗೆ ಅಥವಾ ಸಾಹಿತ್ಯ ಒಳಗಡೆ ಒಂದು ಚಳುವಳಿ ರೂಪದಲ್ಲಿ ಸಾಗುತ್ತೆ. ಚಾರಿತ್ರಿಕ ಕಾಲಖಂಡ ಅಂತಲೇ ಹೇಳ್ಬೋದು. ಅಂದರೆ ಒಂದು ಹಿಸ್ಟಾರಿಕಲ್ ಪೀರಿಯಡ್ ಅಂತ ಹೇಳ್ತೀವಿ. ಅಂದರೆ ಒಂದು ಘಟನೆಗಳು ನಡೆದಾಗ ಅದೊಂದು ಹಿಸ್ಟಾರಿಕಲ್ ಪೀರಿಯಡ್ ಆಗುತ್ತೆ. ನಾವು ಯುದ್ಧ ಸಂಗತಿಗಳನ್ನು ಗಮನಿಸಿದಾಗ 1757ರಲ್ಲಿ ಏನಾಯಿತು, 1857ರಲ್ಲಿ ಏನಾಯಿತು, ಹಿಂಗೆ ಒಂದು ಹಿಸ್ಟಾರಿಕಲ್ ಪೀರಿಯಡನ್ನು ನಾವು ಘಟನೆಗಳನ್ನು ಗುರುತಿಸ್ತೀವಿ. ಇಲ್ಲಿ ಕೂಡ ಹಾಗೇನೆ ಇದೊಂದು ಚಾರಿತ್ರಿಕ ಕಾಲಖಂಡ, ಒಂದು ಭಾಗ, ಇಂಪಾರ್ಟೆಂಟ್ ಆದ ಒಂದು ಕನ್ನಡ ಸಾಹಿತ್ಯದೊಳಗಡೆ ಒಂದು ಇಂಪಾರ್ಟೆಂಟ್ ಆದ ಒಂದು ಘಟನೆ ಇದು ಅಂತೇಳಿ. ಇನ್ನೊಂದು ಗುಣವಾಚಕ, ಸಾಹಿತ್ಯದ ಗುಣಗಳನ್ನು, ಈ ಹಂತದ ಸಾಹಿತ್ಯದ ಗುಣಗಳನ್ನು ಹೇಳುವಂತಹ ಒಂದು ಪದನೂ ಕೂಡ ನೀವು ಹಾಗೆ ಅಧ್ಯಯನವನ್ನು ಮಾಡ್ಬೋದು ಅಂತೇಳಿ. ಪ್ರಾರಂಭದಲ್ಲಿ ಕೆಲವು ಕವಿತೆಗಳನ್ನು ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇದು ಕುವೆಂಪು ಅವ್ರದ್ದು. ನೀವು ಇಲ್ಲೇನು ಗಮನಿಸಬೇಕು ಅಂತ ಹೇಳಿದ್ರೆ ಭಾಷೆಯನ್ನು ಮೊದಲು ಗಮನಿಸಬೇಕು, ಅಲ್ಲಿರೋ ವಸ್ತುವನ್ನು ಗಮನಿಸಬೇಕು. ನೋಡಿ, ಕುವೆಂಪು ಹೇಳ್ತಾರೆ, ನಾಡಿನ ಪುಣ್ಯ ಪೂರ್ವ ದಿಗಂತದಿ ನವ ಅರುಣೋದಯ ಹೊಮ್ಮುತ್ತಿದೆ, ಚಿರನೂತನ ಚೇತನದುತ್ಸಾಹದಿ ನವೀನ ಜೀವನ ಚಿಮ್ಮುತ್ತಿದೆ ಅಂತ. ನೋಡಿ, ನಾಡಿನ ಪುಣ್ಯದ ಪೂರ್ವ ದಿಗಂತದಿ, ಪೂರ್ವ ಅಂತ ಹೇಳಿದ್ರೆ ಈಗಷ್ಟೇ ಉದಯವಾಗ್ತಕ್ಕಂಥ ಸಮಯ, ಒಂದು ಆರಂಭದ ದಿಕ್ಕು. ಅದು ಆರಂಭದ ದಿಕ್ಕಿನಲ್ಲಿ ಪುಣ್ಯದ ಪೂರ್ವ ದಿಗಂತದಿ. ಪುಣ್ಯದ ಪೂರ್ವ ಅಂತ ಹೇಳಿದ್ರೆ ಈಗಾಗಲೇ ಕನ್ನಡ ಸಾಹಿತ್ಯದ ಒಳಗಡೆ ಸುಮಾರು 1000 ವರ್ಷದಿಂದ ಸಾಹಿತ್ಯದ ಚಟುವಟಿಕೆ ನಡೆದಿದೆ. ಪಂಪನಿಂದ ಅಥವಾ ಪಂಪನಿಗಿಂತ ಪೂರ್ವದಲ್ಲಿ ಅಂಥ ಒಂದು ಪುಣ್ಯದ ಕಾಲ ಅದು. ಅಂಥ ದಿಕ್ಕಿನಿಂದ ಇವತ್ತೇನಾಗಿದೆ, ಒಂದು ಹೊಸ ನವ ಅರುಣೋದಯ ಹೊಮ್ಮುತ್ತಿದೆ.
ಹೊಸದೊಂದು ಸೂರ್ಯದ ಉದಯ ಆಗ್ತಾ ಇದೆ, ಸಾಹಿತ್ಯದ ಉದಯ ಆಗ್ತಾ ಇದೆ. ಇದಕ್ಕೆ ಚಿರನೂತನ ಚೇತನದ ಉತ್ಸಾಹದಿ, ಇದು ಚಿರಂತನವಾದದ್ದು, ಸದಾ ಉತ್ಸಾಹವಾದದ್ದು, ಚೇತನದ ಉತ್ಸಾಹದಿಂದ ಕೂಡಿರ್ತಕ್ಕಂಥದ್ದು. ಕುವೆಂಪು ಹೇಳುವ ಈ ಮಾತು ಒಂದು ಹೊಸದೊಂದು ಸಾಹಿತ್ಯ ಉಗಮ ಆಗೋದನ್ನು ಅದು ಸೂಚಿಸ್ತಾ ಇದೆ. ಒಂದನೇದು. ಎರಡನೇದು, ಭಾಷೆಯ ಬದಲಾವಣೆಯನ್ನು ಸೂಚಿಸ್ತಾ ಇದೆ. ನಾವು ಇದುವರೆಗೂ ಹಳೆಗನ್ನಡದ ಪದಗಳು, ಪಂಡಿತರಿಗೋಸ್ಕರ ರಾಜರಿಗೋಸ್ಕರ ಬರೆದಂಥ ಭಾಷೆ, ನೀರಿಳಿಯದ ಗಂಟಲೋಳು ಕಡುಬಂ ತುರುಕಿದಂತಾಯಿತು ಅಂತೇಳಿ ಮನೋರಮೆ ಮುದ್ದಣ್ಣನನ್ನು ಪ್ರಶ್ನಿಸುವಾಗ ಕನ್ನಡ ಸಾಹಿತ್ಯದಲ್ಲಿ ಭಾಷೆಯ ಬದಲಾವಣೆ ಆಗ್ತಾ ಇದೆ, ಅಂದರೆ ಜನಸಾಮಾನ್ಯರ ಭಾಷೆಯಾಗಿ ಬದಲಾಗ್ತಿರೋದನ್ನು ಅಲ್ಲಿ ಗಮನಿಸಿದ್ವಿ. ಆ ಸೂಚ್ಯವಾಗಿ ಅದು ಸಿಕ್ಕಿತ್ತು ನಮಗೆ. ಅದನ್ನು ಇಲ್ಲಿ ಕುವೆಂಪು ಅವರ ಈ ಗೀತೆಯಲ್ಲಿ ನಾವು ಗಮನಿಸ್ಬೋದು. ಇನ್ನು ಶಿವರುದ್ರಪ್ಪನವರು, GS ಶಿವರುದ್ರಪ್ಪನವರು ಹೇಳೋ ಮಾತು ಕೂಡ ಹಾಗಿದೆ. ನವೋದಯದ ಕಿರಣ ಲೀಲೆ ಕನ್ನಡದಿ ನೆಲದ ಮೇಲೆ ಶುಭೋದಯವ ತೆರೆದಿದೆ. ಇಲ್ಲಿ ಹೊಸತನದ ಹೊಸ ರೀತಿಯ ಸಾಹಿತ್ಯ ಕನ್ನಡದಲ್ಲಿ ಆರಂಭ ಆಗ್ತಾ ಇದೆ ಅನ್ನೋದನ್ನ ಶಿವರುದ್ರಪ್ಪನವರು ತಮ್ಮ ಕವಿತೆಯ ಮೂಲಕ ಸ್ಪಷ್ಟವಾಗಿ ಸೂಚಿಸ್ತಾರೆ. ಹಾಗಾದ್ರೆ ಈ ರೀತಿ ಆರಂಭವಾದಂತಹ ಸಾಹಿತ್ಯಕ್ಕೆ ನಾವು ಪ್ರೇರಣೆಯನ್ನ ಮೊದಲು ಗಮನಿಸಬೇಕು. ಏನು ಇದಕ್ಕೆ ಕಾರಣ ಆಯಿತು, ಇನ್ಫ್ಲುಯೆನ್ಸ್ ಏನಾಯಿತು ಅನ್ನೋದನ್ನು ನಾವು ಗಮನಿಸಬೇಕು. ಇಲ್ಲಿ ನೋಡಿ, ಮೊದಲು ಒಂದು ಸಾಮ್ರಾಜ್ಯ ಅವನತಿ ಆಗಬೇಕು ಅಂತ ಹೇಳಿದ್ರೆ ಅದು ಕೊನೆಯ ರಾಜನನ್ನ ಕೊಂದು ಹೊಸದೊಬ್ಬ ರಾಜ ಅಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಅದ್ರ ಹಳೆಯದನ್ನ ಇಲ್ಲವಾಗಿಸಿ ಹೊಸದೊಂದು ಆರಂಭ ಆಗುತ್ತೆ. ಆದರೆ ನವೋದಯಕ್ಕೆ ಅಂತ ಅವಶ್ಯಕತೆ ಇರಲಿಲ್ಲ. ಹಳೆಯದೊಂದನ್ನು ತೀರಿಸಿ ಅಥವಾ ತಿರಸ್ಕರಿಸಿ ಅಥವಾ ನಾಶ ಮಾಡಿ ಹೊಸದನ್ನು ಹುಟ್ಟಾಕಬೇಕು ಅನ್ನೋ ಒಂದು ಇಲ್ಲಿ ಸಂದರ್ಭ ಇರಲಿಲ್ಲ. ಆದರೆ ಇದಕ್ಕೊಂದು ಇದೇ ಮೊದಲು, ಕನ್ನಡದಲ್ಲಿ ಇಂಥದ್ದೊಂದು ಘಟಿಸಿರಲಿಲ್ಲ, ಇದೇ ಮೊದಲು ಅನ್ನೋ ರೀತಿಯಾಗಿ ಘಟಿಸ್ತು. ಯಾಕೆ ಅಂತ ಹೇಳಿದ್ರೆ ಮುಂದೆ ನವ್ಯ, ಪ್ರಗತಿಶೀಲ, ದಲಿತ ಬಂಡಾಯದವರಿಗೆ ಹಿಂದಿಂದನ್ನು ಟೀಕೆ ಮಾಡ್ತಾರೆ. ಟೀಕಿಸಿ ಪ್ರತಿಭಟಿಸಿ ಅವರು ತಮ್ಮದನ್ನು ಪ್ರತಿಪಾದನೆ ಮಾಡ್ತಾರೆ. ಈ ಪ್ರಗತಿಶೀಲ ಬರಬೇಕಾದ್ರೆ ಅವರು ನವೋದಯವನ್ನು ಟೀಕೆ ಮಾಡ್ತಾರೆ. ಏನೇನು ಟೀಕೆ ಮಾಡ್ತಾರೆ ಅಂತ ನೀವು ಆ ಅವಧಿ ಬಂದಾಗ ಗಮನಿಸ್ತೀರ. ಇಲ್ಲಿ ಅಂಥದ್ದೊಂದು ಟೀಕೆಯ ಅವಕಾಶ ಇರಲಿಲ್ಲ. ಇಲ್ಲಿ ಪ್ರೇರಣೆಗಳು ಸಿಗ್ತಾ ಹೋಯಿತು. ಆ ಪ್ರೇರಣೆಯಲ್ಲಿ ಮೊದಲು ವಿದೇಶಿಯ ಪ್ರೇರಣೆಗಳನ್ನು ಗಮನಿಸೋದಾದರೆ ಫ್ರಾನ್ಸ್ ಕ್ರಾಂತಿ, 1789ರಲ್ಲಿ ನಡೆದಂಥ ಫ್ರಾನ್ಸ್ ಕ್ರಾಂತಿ 1920ರಲ್ಲಿ ಕನ್ನಡದ ನವೋದಯ ಸಾಹಿತ್ಯಕ್ಕೆ ಹೇಗೆ ಪ್ರೇರಣೆ ಆಗುತ್ತೆ, ಎಷ್ಟು ವರ್ಷಗಳ ಅಂತರ ಇದೆ, ಏನು ಪ್ರೇರಣೆ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಕ್ರಾಂತಿಕಾರಕ ಘಟನೆ ನಡೆಯುತ್ತೆ. ಶ್ರೀಮಂತ ವರ್ಗ ಮತ್ತೆ ಅಧಿಕಾರಿಗಳ ವರ್ಗ ಇವರಿಬ್ಬರೂ ಸೇರಿಕೊಂಡು ಸಾಮಾನ್ಯ ಜನರನ್ನ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಹಳಷ್ಟು ಶೋಷಣೆ ಮಾಡ್ತಾ ಇದ್ದಾರೆ. ಅಲ್ಲಿನ ರಾಜ ಮತ್ತೆ ರಾಣಿಯರ ಒಂದು ನಿರಂಕುಶ ಪ್ರಭುತ್ವ ಇರುತ್ತಲ್ಲ, ಅದನ್ನ ಜನ ತಡ್ಕೊಂಡು ಸಾಕಾಗೋಗಿರುತ್ತೆ. ಆಗ ಒಂದು ದೊಡ್ಡ ಮಟ್ಟದ ಜನಕ್ರಾಂತಿ ನಡೆಯುತ್ತೆ. ಆ ಜನಕ್ರಾಂತಿ ನಡೆದು ಜಮೀನ್ದಾರಿ ಪದ್ಧತಿಯ ವಿರುದ್ಧವಾದ ದೊಡ್ಡ ಕ್ರಾಂತಿಯಲ್ಲಿ ರಾಜ ರಾಣಿಯರನ್ನೇ ಜನರು ಥಳಿಸಿ ಅವರನ್ನ ನೇಣಿಗೆ ಹಾಕ್ಬಿಡ್ತಾರೆ. ಈ ಮೂಲಕ ರಾಜರ ವಿರುದ್ಧವಾಗಿ ಎದ್ದಂಥ ಈ ದೊಡ್ಡ ಪ್ರತಿಭಟನೆ ಇದೆಯಲ್ಲ, ಇದು ಮುಂದಿನ ಸುಮಾರು 1 ಶತಮಾನಗಳ ಕಾಲ ಪ್ರಪಂಚದ ಬಹಳಷ್ಟು ದೇಶಗಳಿಗೆ ರಾಜಪ್ರಭುತ್ವದ ವಿರುದ್ಧ ಅಥವಾ ನಿರಂಕುಶ ಪ್ರಭುತ್ವದ ವಿರುದ್ಧ ಹೋರಾಡುವಂತಹ ಪ್ರಜಾಪ್ರಭುತ್ವ ಪ್ರಿಯ ಜನರಿಗೆ ಇಷ್ಟ ಆಗುತ್ತೆ. ಈ ಕ್ರಾಂತಿ ಭಾರತಕ್ಕೂ ಕೂಡ ಪ್ರಭಾವ ಬೀರುತ್ತೆ. ಯಾಕಂದ್ರೆ ಭಾರತ 1920 ಅಂತ ಹೇಳಿದ್ರೆ ಸ್ವತಂತ್ರ ಹೋರಾಟದ ಒಂದು ಅತ್ಯಂತ ಚುರುಕಾಗಿರ್ತಕ್ಕಂಥ ಕ್ಷಣ ಅದು. ಹಾಗಾಗಿ ಫ್ರಾನ್ಸ್ ಘಟನೆ ಏನಿದೆಯಲ್ಲ, ಸಾಮಾಜಿಕವಾಗಿ ಅಥವಾ ಸ್ವತಂತ್ರ ಹೋರಾಟದ ಚಳುವಳಿಯಲ್ಲಿ ಪ್ರಭಾವ ಬೀರಿದಾಗೆ ಆ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ, ಸೋದರತೆ, ಸಮಾನತೆ, ಭ್ರಾತೃತ್ವ ಈ ಎಲ್ಲ ಅಂಶಗಳು ನಮ್ಮ ಸಾಹಿತ್ಯದ ಮೇಲೆ ಪ್ರಭಾವ ಕೂಡ ಬೀರುತ್ತೆ. ಇನ್ನು ಎರಡನೇದು ಬಹಳ ಪ್ರಮುಖವಾದ ಹಂತ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವ. ಅದರಲ್ಲೂ ಒಂದು ರೊಮ್ಯಾಂಟಿಕ್ ಸಾಹಿತ್ಯ ಅಂತ ಇದೆ ಇಂಗ್ಲಿಷ್ನಲ್ಲಿ. ಆ ರೊಮ್ಯಾಂಟಿಕ್ ಸಾಹಿತ್ಯ ಅಂತ ಹೇಳ್ತೀವಿ. ಆ ರೊಮ್ಯಾಂಟಿಕ್ ಸಾಹಿತ್ಯ 1750ರಿಂದ 1850ರಲ್ಲಿ ರಚನೆ ಆದಂಥದ್ದು. ನೋಡಿ, ಅದು ನಂತರದಲ್ಲಿ ಸುಮಾರು 70-80 ವರ್ಷ ನಂತರ ಕನ್ನಡ ಕವಿಗಳಿಗೆ ಪ್ರಭಾವ ಬೀರುತ್ತೆ. ನಿರಂತರವಾಗಿ 70-80 ವರ್ಷ ಪ್ರಭಾವ ಬೀರಿದ್ರಿಂದ 1920ರಲ್ಲಿ ಈ ಥರದ್ದೊಂದು ಸಾಹಿತ್ಯ ನಮ್ಮ ಕನ್ನಡದಲ್ಲಿ ರಚನೆ ಆಗುತ್ತೆ. ಇದನ್ನ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಪ್ರಶ್ನೆ ಕೇಳ್ತಾರೆ. ನವೋದಯ ಸಾಹಿತ್ಯವು ಪಾಶ್ಚಿಮಾತ್ಯದ ಯಾವ ಸಾಹಿತ್ಯದಿಂದ ಪ್ರೇರಣೆಗೊಂಡಿದೆ ಅಂತ ಹೇಳಿದಾಗ, ಅಥವಾ ನವೋದಯಕ್ಕೆ ಪರ್ಯಾಯ ಇಂಗ್ಲಿಷ್ ಸಾಹಿತ್ಯ ಯಾವುದು ಅಂತ ಹೇಳಿದಾಗ ನವೋದಯಕ್ಕೆ ಪರ್ಯಾಯ ರೊಮ್ಯಾಂಟಿಕ್ ಸಾಹಿತ್ಯ ಅಂತ ಹೇಳ್ತಾರೆ. ಅದರ ನೇರವಾಗಿ ಇದು ಕಾಪಿ ಅಲ್ಲ, ಅಲ್ಲಿನ ರೊಮ್ಯಾಂಟಿಕ್ ಸಾಹಿತ್ಯದ ರೀತಿನೇ ಇಲ್ಲಿ ಮಾಡಿದ್ದಲ್ಲ. ಅದರ ಕೆಲವು ಸಂಗತಿಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ, ನಮ್ಮ ದೇಶೀಯ ಸಂಗತಿಗಳು
ಅದರೊಟ್ಟಿಗೆ ಬೆರೆತು ಒಂದು ಅತ್ಯುತ್ತಮವಾದ ಮಾದರಿಯಾಗಿ, ಹೊಸ ಮಾದರಿಯಾಗಿ ಬೆಳೆಯುತ್ತೆ. ಇಲ್ಲಿ ರೊಮ್ಯಾಂಟಿಕ್ ಸಾಹಿತ್ಯದ ಪ್ರಮುಖವಾದ ಲಕ್ಷಣ ಏನು ಅಂತ ಹೇಳಿದ್ರೆ, ನಿಸರ್ಗದ ಬಗ್ಗೆ ತುಂಬಾ ಬರೀತಾರೆ. ಅದರಲ್ಲೂ ವಾಟ್ಸ್ವರ್ತ್ ಮತ್ತು ಶೆಲ್ಲಿ, ಕೀಟ್ಸ್ ಪದ್ಯಗಳು ನಿಸರ್ಗ ಪ್ರೀತಿಯನ್ನು ನಮಗೆ ಕಲಿಸ್ಕೊಡುತ್ತೆ. ಆಮೇಲೆ ಪ್ರಕೃತಿ ಮತ್ತು ಮಾನವನ ಜೊತೆಗಿರುವ ಸಂಬಂಧ ಎಂಥದ್ದು ಅನ್ನೋದು ನಮಗೆ ಗೊತ್ತಾಗೋದೇ ಇಂಗ್ಲಿಷ್ ಕವಿತೆಗಳನ್ನು ಓದಿದಂತಹ ಭಾರತೀಯರಿಗೆ ಮತ್ತು ಕನ್ನಡಿಗರಿಗೆ. ಮನುಷ್ಯರ ನೋವು ಸಂಕಟಗಳಿಗೆ ಇದುವರೆಗೂ ನಮ್ಮ ಸಾಹಿತ್ಯದಲ್ಲಿ ಅವಕಾಶನೇ ಇರಲಿಲ್ಲ. ನೋಡಿ, ನೀವು ಹಳೆಗನ್ನಡದ ಎಲ್ಲ ಸಾಹಿತ್ಯವನ್ನು ಗಮನಿಸ್ಕೊಳ್ಳಿ, 1850ಕ್ಕಿಂತ ಹಿಂದಿನ ಎಲ್ಲ ಸಾಹಿತ್ಯವನ್ನು ಗಮನಿಸ್ಕೊಳ್ಳಿ. ಅಲ್ಲಿ ನಾವು ಧರ್ಮ, ದೈವ, ರಾಜ, ಈ ಥರದ ಸಂಗತಿಗಳೇ ನಮಗೆ ಅತಿ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಒಂದು ಪುರಾಣ ಸಂಗತಿಗಳು ಇರ್ತಾ ಇತ್ತು, ಒಂದು ದೈವ ಮಹಿಮೆಯನ್ನು ಹೇಳಲಿಕ್ಕಿತ್ತು. ಅಲ್ಲಿ ಮನುಷ್ಯರ ಸಂಕಟಗಳಿಗೆ, ವೇದನೆಗಳಿಗೆ ಅವಕಾಶನೇ ಇರಲಿಲ್ಲ. ಆದರೆ ಇವು ಎಲ್ಲ ನಮಗೆ ಎಲ್ಲಿಂದ ಸಿಕ್ಕಿದ್ದು ಅಂತ ಹೇಳಿದ್ರೆ 18-19ನೇ ಶತಮಾನದ ಇಂಗ್ಲಿಷ್ ಕವಿಗಳು ವಾಟ್ಸ್ವರ್ತ್, ಹಾರ್ಡಿ, ಶೆಲ್ಲಿ, ಕೀಟ್ಸ್, ಬೈರಾನ್ ಇವರೆಲ್ಲ ರಚನೆ ಮಾಡಿರ್ತಕ್ಕಂಥ ರೊಮ್ಯಾಂಟಿಕ್ ಸಾಹಿತ್ಯದಿಂದ. ಇದು ನಮ್ಮ ಭಾರತೀಯ ಕವಿಗಳಿಗೆ, ಕನ್ನಡದ ಕವಿಗಳಿಗೆ ಬಹಳಷ್ಟು ಪ್ರಿಯ ಆಗುತ್ತೆ. ಅದನ್ನು ಅವರು ತಮ್ಮ ಸಾಹಿತ್ಯದ ಒಳಗಡೆ ತರೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಈ ಕವಿಗಳ ಪ್ರಭಾವ ಇದೆಯಲ್ಲ, ಬಹಳ ಪ್ರಮುಖವಾದ ಸಂಗತಿ ಆಗುತ್ತೆ. ಇನ್ನು ದೇಶೀಯ ಸಂಗತಿಗಳ್ಯಾವುದು? ಇವುಗಳ ನಡುವೆ ನಮಗೆ ಯಾವ್ಯಾವ ದೇಶೀಯ ಸಂಗತಿಗಳು ನಮ್ಮ ಸಾಹಿತ್ಯಕ್ಕೆ ಪ್ರೇರಣೆ ಮಾಡ್ತು ಅಂತ ಹೇಳಿದ್ರೆ, ಮೊದಲು ಗಾಂಧಿ ವ್ಯಕ್ತಿತ್ವ ಮತ್ತು ಗಾಂಧಿವಾದ. ಗಾಂಧಿ ವ್ಯಕ್ತಿತ್ವ ಮತ್ತು ಗಾಂಧಿವಾದ 1920 ನೋಡಿ, ಗಾಂಧೀಜಿಯವರು ನೇರವಾಗಿ ಸ್ವತಂತ್ರ ಚಳುವಳಿಯಲ್ಲಿ ನಾಯಕತ್ವವನ್ನು ವಹಿಸಿಕೊಂಡಂಥ ಅವಧಿ. ಅವರು ಪ್ರತಿಪಾದಿಸಿದಂಥ ಸತ್ಯ, ಅಹಿಂಸೆ, ಸತ್ಯಾಗ್ರಹಗಳು, ಅದ್ರ ಜೊತೆಗೆ ಅವರ ಮೂಲ ಶಿಕ್ಷಣ ಪದ್ಧತಿಗಳು, ಅವರ ಸ್ವತಂತ್ರ ಹೋರಾಟದ ನಡೆಗಳು, ಅವರ ಸರಳವಾದ ಬದುಕು, ಅವರ ಚಿಂತನೆಗಳು ಇವೆಲ್ಲವೂ ಕೂಡ ನಮ್ಮ ಸಾಹಿತ್ಯದ ಮೇಲೆ ಪ್ರಭಾವ ಬೀರುತ್ತೆ. ಅವರನ್ನ ಮಾದರಿಯಾಗಿಟ್ಕೊಂಡು ದೇಶಾದ್ಯಂತ ಲಕ್ಷಾಂತರ ಜನರು ನಮಗೆ ನಾಯಕರು ಸಿಗೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಡೀ ದೇಶ ಗಾಂಧಿ ಪ್ರಭಾವಿತವಾಗಿರೋ ಸಂದರ್ಭದಲ್ಲಿ ನಮ್ಮ ಸಾಹಿತ್ಯವೂ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಇನ್ನು ಎರಡನೇದು ವಿವೇಕಾನಂದ ಮತ್ತು ರಾಮಕೃಷ್ಣರ ವಿಚಾರಗಳು. ವಿವೇಕಾನಂದ ಮತ್ತು ರಾಮಕೃಷ್ಣರ ವಿಚಾರಗಳು ಆ ಸಂದರ್ಭದಲ್ಲಿ ಬಹಳಷ್ಟು ಪ್ರಮುಖ ಆಗುತ್ತೆ. ಸ್ವತಂತ್ರ ಹೋರಾಟಕ್ಕೆ ಅಷ್ಟೇ ಅಲ್ಲದೆ ಸಾಹಿತ್ಯದಲ್ಲೂ ಕೂಡ ವಿವೇಕಾನಂದರ ದರಿದ್ರ ನಾರಾಯಣದ ಕಲ್ಪನೆ, ರಾಮಕೃಷ್ಣ ಮಿಷನ್ನ ಮೂಲಕ ಅವರು ಮೂಡಿಸಿದಂತಹ ಸಾಮಾಜಿಕ ಜಾಗೃತಿ, ಶಿಕ್ಷಣದ ಬಗೆಗಿನ ಅವರ ಕಾಳಜಿಗಳು, ಯುವ ಪಡೆಯನ್ನು ಅವರು ಎಚ್ಚರಿಸಿದಂಥ ರೀತಿಗಳು, ಅದಕ್ಕೆ ಬಳಸಿದಂಥ ಅವರ ಲೇಖನಗಳು, ಆ ಲೇಖನಗಳನ್ನು ಕನ್ನಡದ ಕವಿಗಳು ಅವರ ಇಂಗ್ಲೀಷನ್ನು ಅಥವಾ ಬೇರೆ ಭಾಷೆಯಲ್ಲಿ ಇದ್ದಂಥ ಕನ್ನಡಕ್ಕೆ ಅನುವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರನ್ನು ಅಧ್ಯಯನ ಮಾಡಿಕೊಂಡು ಕನ್ನಡಕ್ಕೆ ಸ್ವತಃ ರಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಕುವೆಂಪು ಅವರನ್ನು ನಾವು ಈ ಸಂದರ್ಭದಲ್ಲಿ ಹೆಚ್ಚು ನೆನಪು ಮಾಡಿಕೊಳ್ಬೇಕಾಗುತ್ತೆ. ಯಾಕಂದರೆ ಕುವೆಂಪು ಅವರು ರಾಮಕೃಷ್ಣ ಆಶ್ರಮದಲ್ಲೇ ವಾಸ ಮಾಡಿದ್ರು. ಸಿದ್ದೇಶ್ವರಾನಂದ ಸ್ವಾಮೀಜಿಗಳಿಂದ ಅವರು ದೀಕ್ಷೆ ಪಡ್ಕೊಂಡಿದ್ರು. 12 ವರ್ಷ ಮೈಸೂರಿನಲ್ಲಿ ರಾಮಕೃಷ್ಣ ಮಿಷನ್ನಲ್ಲಿ ನೆಲೆ ನಿಲ್ತಾರೆ. ಅಲ್ಲಿ ಅಷ್ಟೇ ಅಲ್ಲದೆ ಕೊಳಲು ಅನ್ನೋ ಅವ್ರದ್ದು ಮೊದಲ ಕವನ ಸಂಕಲನ ಕೂಡ ಅಲ್ಲಿಂದನೇ ಪ್ರಕಟ ಆಗುತ್ತೆ. ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಅವರು ಬರೀತಾರೆ. ಹಾಗಾಗಿ ದೊಡ್ಡ ಪ್ರಭಾವವನ್ನು ಇವ್ರ ಮೇಲೆ ಬೀರಿರೋದನ್ನು ನಾವು ನೋಡ್ಬೋದು. ಇನ್ನು ಅರವಿಂದರ ಆಧ್ಯಾತ್ಮಿಕತೆ. ಶ್ರೀ ಅರವಿಂದರು ಅವರ ತತ್ವಶಾಸ್ತ್ರ ಏನಿದೆ ಅಥವಾ ತತ್ವಜ್ಞಾನ ಇದೆ, ಭಾರತದ ಸ್ವತಂತ್ರ ಹೋರಾಟ ಮತ್ತು ಸಾಹಿತಿಗಳ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರುತ್ತೆ. ವಿಶೇಷವಾಗಿ ಕನ್ನಡದಲ್ಲಿ ಬೇಂದ್ರೆ ಅವರ ಮೇಲೆ ಅವರ ಬಹಳಷ್ಟು ಪ್ರಭಾವ ಇದೆ. ಬೇಂದ್ರೆ ಅವರು ಹೇಳೋ ಮಾತು ಬಹಳ ಸೊಗಸಾಗಿದೆ. ಅವ್ರು ಹೇಳ್ತಾರೆ, ಅವರ ಆತ್ಮಚರಿತ್ರೆ ಉಲ್ಲೇಖಿಸ್ತಾರೆ, ಗಾಂಧಿ, ರವೀಂದ್ರ, ಅರವಿಂದರ 3 ಒಲೆಯ ಮೇಲೆ ಗೆಳೆಯರ ಪಾಕ ಸಿದ್ಧವಾಯಿತು ಅಂತ ಹೇಳ್ತಾರೆ. ಗಾಂಧಿ, ರವೀಂದ್ರನಾಥ್ ಠಾಗೋರ್ ಮತ್ತು ಅರವಿಂದರು ಇವರ 3 ಒಲೆಯ ಮೇಲೆ ಕನ್ನಡದ ಗೆಳೆಯರ ಪಾಕ ಸಿದ್ಧ ಆಯಿತು ಅಂತೇಳಿ. ಗಾಂಧಿ ಬಯಲು, ರವೀಂದ್ರರ ನಾಟಕರಂಗ, ಅರವಿಂದರ ಸಮಾಧಿ ಧ್ಯಾನ ಅಂತ ಏನು ಹೇಳ್ತೀವಿ ಅದು, ಇವು ಸಾಧನ ಸೋಪಾನ ತಪ್ಪಲು ಭೂಮಿ ಅಂತೇಳಿ ಬೇಂದ್ರೆ ಅವರು ಹೇಳ್ತಾರೆ. ಬೇಂದ್ರೆ ಅವರು ಶ್ರೀ ಅರವಿಂದರ ಆರ್ಯ ಪತ್ರಿಕೆಯನ್ನು ನಿರಂತರವಾಗಿ ಅಧ್ಯಯನ ಮಾಡಿದಂಥವ್ರು, ಅದರಿಂದ ಪ್ರಭಾವಿತರಾಗ್ತಾರೆ. ಅವರ ಕವಿತೆಗಳೆಲ್ಲದಲ್ಲೂ ಕೂಡ ಅರವಿಂದರ ಪ್ರಭಾವವನ್ನು ನಾವು ಕಾಣ್ಬೋದು. ಅವರ ದೊಡ್ಡ ಅನುಯಾಯಿಯಾಗಿ ನಮ್ಮಲ್ಲಿ ಬೇಂದ್ರೆ ಅವರು ಕಾಣಿಸ್ಕೊಳ್ತಾರೆ. ಇನ್ನು ನಾವು ಚರಿತ್ರೆ ಮತ್ತು ಪುರಾಣಗಳ ಸಂಗತಿಯನ್ನು ನೋಡೋದಾದರೆ, ನಮ್ಮ ಹೊಸಗನ್ನಡದ ಕವಿಗಳು ಚರಿತ್ರೆ ಮತ್ತು ಪುರಾಣಗಳಿಂದ ಹೊರ ಬರಲಿಲ್ಲ. ಅವುಗಳನ್ನು ಬಳಸಿಕೊಂಡು ಹೊಸ ರೀತಿಯಲ್ಲಿ ಸಮಕಾಲೀನ ಸಂದರ್ಭಕ್ಕೆ, ಯುಗ ಧರ್ಮಕ್ಕೆ ತಕ್ಕಂತಹ ಸಾಹಿತ್ಯವನ್ನು ರಚನೆ ಮಾಡ್ತಾರೆ.
ಪಾತ್ರಗಳಿಗೆ ನ್ಯಾಯ ಕೊಡೋವನ್ನ ಕೆಲಸವನ್ನ ಮಾಡ್ತಾರೆ. ಮನುಷ್ಯತ್ವವನ್ನು ಅಥವಾ ಮಾನವೀಯತೆಯನ್ನು ಎತ್ತಿ ಹಿಡಿತಾರೆ. ಅದರಲ್ಲಿ ನಾವು ನಮ್ಮ ರಾಮಾಯಣ, ಮಹಾಭಾರತ, ಭಾಗವತ, ಶಿವಪುರಾಣ, ಜೈನ ಪುರಾಣ, ಬೌದ್ಧ ಪುರಾಣಗಳೇನಿದ್ದಾವೆ ಅವುಗಳನ್ನು, ಜೊತೆಗೆ ಚಾರಿತ್ರಿಕ ಸಂಗತಿಗಳನ್ನು, ಇವೆಲ್ಲವನ್ನು ಕೂಡ ಕನ್ನಡದಲ್ಲಿ ಕಾವ್ಯ, ಕಥೆ, ನಾಟಕಗಳಲ್ಲಿ ಯಥೇಚ್ಛವಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಪುನರ್ ಸೃಷ್ಟಿ ಮಾಡಿದ್ದಾರೆ, ಹೊಸ ಅರ್ಥವನ್ನು ಕೊಟ್ಟಿದ್ದಾರೆ. ಉದಾಹರಣೆ ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂ, ವಾಲ್ಮೀಕಿಯ ಭಾಗ್ಯ, ಧನ್ವಂತರಿ ಚಿಕಿತ್ಸೆ, ಕಾನೀನ, ಶ್ಮಶಾನ ಕುರುಕ್ಷೇತ್ರ, ಇನ್ನು ಕಾರಂತರ ದೇವದೂತರು ಅನ್ನುವಂತಹ ಕಾದಂಬರಿ, ಶ್ರೀರಂಗರ ವಿಶ್ವಾಮಿತ್ರ ಸೃಷ್ಟಿ ಅನ್ನುವ ನಾಟಕ, ಪೂತಿನ ಅವರ ಹಲ್ಲೆ ಅನ್ನೋ ಗೀತ ನಾಟಕ, ಮಾಸ್ತಿಯವರ ಯಶೋಧರ. ನೋಡಿ, ಬಹುತೇಕ ಕವಿಗಳ ಇದರ ಪಟ್ಟಿಯನ್ನು ಈಗ ನಾವು ಮುಂದುವರಿಸ್ಕೊಂಡು ಹೋಗ್ಬೋದು. ಇನ್ನು ಜನಪದ ಸಾಹಿತ್ಯದ ಪ್ರಭಾವ ಅಂತೂ ನಮ್ಮಲ್ಲಿ ದಟ್ಟವಾಗಿತ್ತು. ವಿಶೇಷವಾಗಿ ನಾವು ಉತ್ತರ ಕರ್ನಾಟಕದ ಕವಿಗಳನ್ನ ಏನು ಹೇಳ್ತೀವಿ, ಅಥವಾ ಗೆಳೆಯರ ಬಳಗ ಅಂತ ಏನು ಹೇಳ್ತೀವಿ, ಬೇಂದ್ರೆಯವರ ನೇತೃತ್ವದಲ್ಲಿ ಮಧುರ ಚೆನ್ನ ಇವು ಮುಂತಾದವರ ನೇತೃತ್ವದ ಬಳಗ ಏನಿತ್ತು, ಅವರು ಯಥೇಚ್ಛವಾಗಿ ನಮ್ಮ ಜನಪದ ಸಾಹಿತ್ಯದ ಶೈಲಿಯನ್ನ ಅವರು ಬಳಸ್ಕೊಂಡಿದ್ದಾರೆ. ಇನ್ನು ಪ್ರೇರಣೆ ನೀಡಿದ ದೇಶೀಯ ಅಂಶಗಳ ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ ನಮಗೆ ಸ್ವತಂತ್ರ ಹೋರಾಟದ ಈ ಕಲ್ಪನೆ ಏನಿದೆಯಲ್ಲ, ಇದು ನಮಗೆ ಸಾಹಿತ್ಯದಲ್ಲಿ ಗದ್ಯ ಸಾಹಿತ್ಯ, ಪದ್ಯ ಸಾಹಿತ್ಯವನ್ನು ಎರಡನ್ನೂ ಕೂಡ ಬೆಳೆಸೋದಿಕ್ಕೆ ಪ್ರಮುಖವಾದ ಸಂಗತಿ ಆಗುತ್ತೆ. ರಾಷ್ಟ್ರೀಯತೆ ಕಲ್ಪನೆಯ ಪ್ರಭಾವ ಇದೆಯಲ್ಲ, ಇವೆರಡೂ ಕೂಡ ನಮ್ಮಲ್ಲಿ ಹೊಸತನವನ್ನು ಕಟ್ಟಿಕೊಡುತ್ತೆ. ಬ್ರಿಟಿಷ್ ದಾಸ್ಯದಿಂದ ನಮ್ಮಲ್ಲಿ ಬಿಡುಗಡೆ ಆಗಬೇಕು ಅನ್ನೋ ತಮ್ಮ ಹಕ್ಕೇನಿದೆಯಲ್ಲ, ಹಕ್ಕು ಅಂತೇಳಿ ನಮ್ಮ ಕವಿಗಳು ತಮ್ಮ ಕಾವ್ಯದ ಮೂಲಕ, ಕಥೆ ಕಾದಂಬರಿಗಳ ಮೂಲಕ ತಮ್ಮ ದೇಶ ಪ್ರೇಮವನ್ನು, ನಾಡ ಪ್ರೇಮವನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲಿ BM ಶ್ರೀ ಅವರು ಭಾರತ ಮಾತೆ ಅಂತ ಕವಿತೆಯನ್ನು ಬರೆದ್ರೆ, ಕುವೆಂಪು ಅವರು ಬಹಳ ಒಂದು ಘೋಷವಾಕ್ಯ ಅನ್ನುವಾಗ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತೇಳಿ ಕವಿತೆಯನ್ನು ರಚನೆ ಮಾಡೋದನ್ನು ನೋಡಿದ್ದೇವೆ. ಬೆಟಗೇರಿ ಕೃಷ್ಣ ಶರ್ಮರು ಭಾರತೀಯರು ನಾವು ಅಂತ ಕವಿತೆ ರಚಿಸಿದ್ರೆ, ಬೇಂದ್ರೆಯವರ 30 ಕೋಟಿ ಅನ್ನೋ ಒಂದು ಕವಿತೆ ಅಂತೂ ಬಹಳ ಮನೋಜ್ಞವಾಗಿರೋದನ್ನು ನೋಡ್ತೀವಿ. ಇವೆಲ್ಲವೂ ನಮಗೆ ಭಾರತ ಪ್ರೇಮವನ್ನ, ರಾಷ್ಟ್ರೀಯ ಪ್ರೇಮವನ್ನ, ನಾಡ ಪ್ರೇಮವನ್ನ ನಮಗೆ ಬೆಳೆಸಿದಂಥ ರೀತಿಯನ್ನು ನಾವು ಇಲ್ಲಿ ಗಮನಿಸ್ಬೋದು. ಕವಿಗಳು ಹೇಗೆ ಇದಕ್ಕೆ ಪ್ರತಿಕ್ರಿಯಿಸಿದ್ರು ಅನ್ನೋದನ್ನ. ಅದ್ರ ಜೊತೆಗೆ ಪ್ರಕೃತಿಯನ್ನ ಇದುವರೆಗೂ ನಮ್ಮಲ್ಲಿ ಕಾವ್ಯಗಳಲ್ಲಿ ಪ್ರಕೃತಿಯ ಪ್ರೀತಿಯ ಬಗೆಗಿನ ಮಾತುಗಳು ಬಹಳಷ್ಟು ಕಡಿಮೆ. ಅದರಲ್ಲಿ ಪಂಪನ ಬನವಾಸಿ ವರ್ಣನೆ, ರನ್ನನ ಕೆಲವು ಯುದ್ಧ ಸನ್ನಿವೇಶದ ಅಲ್ಲಿ ಪ್ರಕೃತಿಯ ವರ್ಣನೆಯನ್ನು ಮಾತ್ರ ನೋಡ್ಬೋದಿತ್ತು. ಇನ್ನು ತೀವ್ರವಾಗಿ ಪ್ರಕೃತಿಯನ್ನು ಪ್ರೀತಿಸಿದಂಥ ನಮ್ಮಲ್ಲಿ ಸಾಹಿತ್ಯ ಹೊಸಗನ್ನಡದಲ್ಲೇ ನಾವು ದಟ್ಟವಾಗಿ ನೋಡುತ್ತೆ. ಪ್ರಕೃತಿ ಆರಾಧನೆ ಏನಿದೆಯಲ್ಲ, ಅದನ್ನು ನಾವು ಹೊಸಗನ್ನಡದಲ್ಲೇ ನೋಡ್ತಾ ಹೋಗ್ತೀವಿ. ಬೇಂದ್ರೆಯವರ ಬೆಳಗು, ಶ್ರಾವಣ, ಯುಗಾದಿ ಅನ್ನೋ ಕವಿತೆಗಳು, ಅವರು ಶ್ರಾವಣವನ್ನು ಕುರಿತು 8 ಕವಿತೆಗಳನ್ನು ಬರೀತಾರೆ ನಿರಂತರವಾಗಿ. ಶ್ರಾವಣವನ್ನೇ ಕುರಿತು 8 ಕವಿತೆಯನ್ನು ಬರೀತಾರೆ. ಇನ್ನು ಕುವೆಂಪು ಅವರ ಕೊಳಲು, ಕೊಲಾಸುಂದರಿ, ನವಿಲು ಇವನ್ನೆಲ್ಲವನ್ನೂ ನಾವು ನೋಡ್ಬೋದು. ಜೊತೆಗೆ ಪ್ರೀತಿ, ಸ್ನೇಹ, ಒಲವುಗಳನ್ನು ಕುರಿತಾಗಿ ನಾವು ಬೇಂದ್ರೆಯವರದೇ ಗರಿ, ನಾದಲೀಲೆ, ಉಯ್ಯಾಲೆ, ಸಖಿ ಗೀತವನ್ನೆಲ್ಲ ನೋಡಿದರೆ, ಕುವೆಂಪು ಅವರ ಪಕ್ಷಿಕಾಶಿ, ಪ್ರೇಮ ಕಾಶ್ಮೀರ, ಷೋಡಶಿ ಇವೆಲ್ಲವನ್ನ ನಾವು ಕಾದಂಬರಿ, ಕವನ ಸಂಕಲನಗಳನ್ನು ಪಟ್ಟಿ ಮಾಡ್ಬೋದು ಈ ಹಿನ್ನೆಲೆಯ ರಚನೆ ಆಗಿರೋದನ್ನು. ಇನ್ನು ಜನಪದ ಸಂಶೋಧನೆ, ಸಂಪಾದನೆ, ಸಂಗ್ರಹ, ಪ್ರಕಟಣೆಗಳು ಕೂಡ ಆಮೇಲೆ ಯಥೇಚ್ಛವಾಗಿ ನಡೀತು. ಅದರಲ್ಲಿ ಈ ಹಂತದಲ್ಲಿ ನಾವು BL ರೈಸ್, EP ರೈಸ್, ಕಿಟ್ಟೆಲ್, R ನರಸಿಂಹಾಚಾರ್ಯರು, DL ನರಸಿಂಹಾಚಾರ್ಯರು, ರಂಶ್ರೀ ಮುಗುಳಿ ಇವ್ರನ್ನೆಲ್ಲ ನಾವು ನೆನಪು ಮಾಡ್ಕೋಬೇಕು. ಎಲ್ಲ ಸಂಗತಿಗಳು ನಮಗೆ ಪ್ರೇರಣೆಯನ್ನ ನೀಡುತ್ತೆ. ಒಟ್ಟಾರೆ ನವೋದಯ ಅಂತ ಹೇಳಿದ್ರೆ ಒಂದು ರೊಮ್ಯಾಂಟಿಕ್ ಬದುಕಿನ ಚಿತ್ರಣ, ಕನಸುಗಳನ್ನ ಹೇಳುವಂಥದ್ದು, ಕನಸುಗಳನ್ನ ಬಣ್ಣಿಸುವಂಥದ್ದು, ಕನಸುಗಳನ್ನ ತುಂಬುವಂತಹ ಕೆಲಸ ಮಾಡುವಂಥದ್ದು ಅಂತೇಳಿ ನೋಡಿ. ಅಲ್ಲಿ ಸೂರ್ಯೋದಯದ ಕವಿತೆಗಳಿದ್ದು, ಸೂರ್ಯಾಸ್ತ ಇತ್ತು, ಚಂದ್ರೋದಯ ಇತ್ತು, ಚಂದ್ರಾಸ್ತಗಳಿತ್ತು, ಆಕಾಶದ ತಾರೆಗಳನ್ನ ನಮ್ಮ ಸಾಹಿತ್ಯದಲ್ಲಿ ನಾವು ವರ್ಣನೆ ಮಾಡೋದನ್ನು ನೋಡ್ತಾ ಇದ್ವಿ. ಬದುಕಿನ ಬಗೆಗಿನ ಪ್ರೀತಿ, ಕಾತರತೆಗಳು ನಮ್ಮ ಕವಿತೆ ಒಳಗಡೆ, ನಮ್ಮ ಕಾದಂಬರಿ ಒಳಗಡೆ ಕಾಣಿಸ್ತಾ ಇತ್ತು. ಜೀವನವನ್ನ ಆಧ್ಯಾತ್ಮಿಕವಾಗಿ, ಸರಳವಾಗಿ ಅನುಭವಿಸುವ ಸಂಗತಿಗಳು ನಮ್ಮ ನವೋದಯದ ಸಾಹಿತ್ಯದ ತುಂಬೆಲ್ಲ ಹರಿದಾಡ್ತಾ ಇತ್ತು. ನಿರ್ಮಲವಾದ ಪ್ರೀತಿಯನ್ನ, ಆದರ್ಶ ಪ್ರೇಮವನ್ನು ವ್ಯಕ್ತಪಡಿಸೋದನ್ನ ನಾವು ನಮ್ಮ ಕಾವ್ಯಗಳಲ್ಲಿ ನೋಡಿದ್ದೀವಿ. ನವೋದಯ ಕಾವ್ಯದ ಪ್ರಮುಖವಾದ ಲಕ್ಷಣ ಅಂತ ಹೇಳಿದ್ರೆ ಪ್ರೀತಿಯ ಅಭಿವ್ಯಕ್ತಿನೇ ಆಗಿತ್ತು. ಹೀಗೆ ಇದ್ರ ಜೊತೆಗೆ ಸ್ವತಂತ್ರ ಹೋರಾಟ, ಇವೆಲ್ಲ ಸಂಗತಿಗಳು, ಗಾಂಧಿ ವ್ಯಕ್ತಿತ್ವ, ಇವೆಲ್ಲವೂ ಕೂಡ ನಮ್ಮ ನವೋದಯ ಕಾಲದ ಪ್ರಮುಖ ಲಕ್ಷಣಗಳಾಗಿ ಕಾಣಿಸ್ಕೊಳ್ತವೆ. ಅದನ್ನು ಒಂದೊಂದು ಹಾಗೆ ನೋಡೋದಾದ್ರೆ,
ಪ್ರಮುಖವಾದ ಲಕ್ಷಣಗಳು ನವೋದಯದ್ದು ಭಾವನಾತ್ಮಕತೆ. ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಇದುವರೆಗೆ ನಮ್ಮ ಭಾವನೆ ವ್ಯಕ್ತಪಡಿಸ್ಲಿಕ್ಕೆ ಭಾಳಷ್ಟು ಅವಕಾಶ ಕಡಿಮೆ ಇತ್ತು ನಮ್ಮ ಸಾಹಿತ್ಯದೊಳಗಡೆ. ವಚನ ಸಾಹಿತ್ಯವನ್ನು ಹೊರತುಪಡಿಸಿದರೆ ನಮ್ಮಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಅವಕಾಶ ನಮ್ಮ ಸಾಹಿತ್ಯದಲ್ಲಿ ನಾವು ಆ ಮಟ್ಟದಾಗಿ ಕಾಣೋದಿಲ್ಲ. ಜೀವನ ಪ್ರೀತಿ ತೋರುವಂಥ ಸಾಹಿತ್ಯ ನಮ್ಮದಿತ್ತು. ಆಧ್ಯಾತ್ಮಿಕತೆ ನಮ್ಮ ಸಾಹಿತ್ಯದ ಲಕ್ಷಣ ಆಗಿತ್ತು ನವೋದಯದ್ದು. ಆದರ್ಶ ಪ್ರೇಮ, ನಿಸರ್ಗ ಪ್ರೀತಿ, ನಿಸರ್ಗ ಅಂತೇಳಿ ನಿಸರ್ಗದ ಕಣಕಣವನ್ನು ನಾವು ಪ್ರೀತಿಸಿ ಕಾವ್ಯದಲ್ಲಿ, ಕವಿತೆಯಲ್ಲಿ, ಕಥೆಯಲ್ಲಿ ತಂದಿರೋದನ್ನು ನಾವು ನೋಡ್ತೀವಿ. ಸೂರ್ಯೋದಯದಿಂದ ಮೊದಲುಗೊಂಡು ಸೂರ್ಯಾಸ್ತ, ಇಬ್ಬನಿಯ ಹನಿಯ ನದಿಯ ಹರಿಯುವ ನದಿಗಳು, ಬೆರುಕು ಬಿಟ್ಟ ಕೆರೆಗಳು, ಮೋಡಗಳ ಚಲನೆ, ಪ್ರಕೃತಿಯ ಕಣಕಣವು ನಮ್ಮ ಸಾಹಿತ್ಯದಲ್ಲಿ ಇರೋದನ್ನು ನಾವು ಗಮನಿಸ್ಕೊಳ್ತಿದ್ದೀವಿ. ಸ್ವಾತಂತ್ರ್ಯದ ಹಂಬಲ, ಗಾಂಧಿ ಆ ನಂತರದ ಹೋರಾಟದ ದಿನಗಳು, ನಮ್ಮ ನಾಡು ನುಡಿಯ ಬಗೆಗಿನ ನಮ್ಮ ಅಭಿಮಾನಗಳು ನೂರಾರು ಕವಿತೆಗಳನ್ನು ಹುಟ್ಟು ಹಾಕುವ ಹಾಗೆ ಮಾಡ್ತು ಈ ನವೋದಯ ಕಾಲದಲ್ಲಿ. ಸಾಮಾಜಿಕ ನ್ಯಾಯ, ಆದರ್ಶ ಮತ್ತೆ ಆಶಾವಾದ, ಸರಳವಾದ ಜೀವನ ಶೈಲಿ, ವಿವರಣಾತ್ಮಕವಾದ ದಾಟಿ, ಯಾವುದನ್ನು ನೇರವಾಗಿ ಹೇಳೋದಷ್ಟೇ ಅಲ್ಲ, ಅಥವಾ ಕವಿತೆಗಳಲ್ಲಿ ಕಡಿಮೆ ಪದಗಳಲ್ಲಿ ಹೇಳೋದಷ್ಟೇ ಅಲ್ಲ, ಅದನ್ನು ಕಥೆ, ಕಾದಂಬರಿ, ಲಲಿತ ಪ್ರಬಂಧಗಳ ಮೂಲಕ ವಿವರಣಾತ್ಮಕವಾಗಿ ಹೇಳುವಂಥ ಸಾಹಿತ್ಯನೂ ಕೂಡ ನಮ್ಮಲ್ಲಿ ಹುಟ್ಟುಕೊಳ್ತು. ಅಷ್ಟಲ್ಲದೆ ಹೊಸ ರೂಪ, ಲಯ ಮತ್ತು ಬಂಧಗಳ ಆವಿಷ್ಕಾರ ಕೂಡ ಈ ಸಂದರ್ಭದಲ್ಲಿ ನಡೆಯುತ್ತೆ. ಉದಾಹರಣೆ, ನಾಟಕಗಳು, ಭಾವಗೀತೆಗಳು, ಲಲಿತ ಪ್ರಬಂಧಗಳು, ವಿಮರ್ಶೆಗಳು, ಆತ್ಮಕಥೆಗಳು, ಜೀವನ ಚರಿತ್ರೆಗಳು ಇವೆಲ್ಲವೂ ಈ ಹೊಸ ಹೊಸ ರೀತಿ ರಚನೆ ಆಗೋದ್ರ ಜೊತೆಗೆ ಲಯದಲ್ಲಿ ಕೂಡ ಬದಲಾವಣೆ ಆಗುತ್ತೆ. ನಮ್ಮಲ್ಲಿ ತ್ರಿಮಾತ್ರಾಲಯ, ಚತುರ್ಮಾತ್ರಾಲಯ, ಪಂಚಮಾತ್ರಾಲಯದ ಕವಿತೆಗಳ ರಚನೆ ಆಗುತ್ತೆ. ಆಮೇಲೆ ಷಟ್ಪದಿ ಆಗಿರ್ತಕ್ಕಂಥ ಶರಷಟ್ಪದಿ ಲಯ, ಈ ರೀತಿ ಭಾಮಿನಿ ಷಟ್ಪದಿ ಲಯಗಳು ಕೂಡ ಅಲ್ಲಿ ರಚನೆ ಆಗುತ್ತೆ. ಹೊಸ ಬಂಧಗಳು ನಮ್ಮಲ್ಲಿ, ನೀವು ಮಾತ್ರೆಗಳಲ್ಲಿ 3 ಮಾತ್ರೆ, 4 ಮಾತ್ರೆ, 5 ಮಾತ್ರೆ ನಾನು ಗಮನಿಸ್ಕೊಳ್ತಾ ಇದ್ವಿ. ಈ ಮಾತ್ರೆಯ ಜೋಡಣೆಯಲ್ಲಿ ಕೂಡ ಬದಲಾವಣೆಯ ರೀತಿಯ ಸಾಹಿತ್ಯವನ್ನು 3+3, 3+4 ಭಾವಿನಿ ಷಟ್ಪದಿಯಲ್ಲಿ ಇರೋದನ್ನು ಬದಲಾಯಿಸಿ ರಚನೆ ಮಾಡಿದ್ದನ್ನು ನಾವು ಗಮನಿಸ್ಕೊಳ್ತೀವಿ. ಇವೆಲ್ಲವೂ ಆವಿಷ್ಕಾರಗಳು. ಈ ರೀತಿ ಆವಿಷ್ಕಾರಗಳನ್ನು ನಾವು ನವೋದಯ ಸಾಹಿತ್ಯದ ಪ್ರಮುಖ ಲಕ್ಷಣವಾಗಿ ಗಮನಿಸ್ತೀವಿ. ಇನ್ನು ವೈಶಿಷ್ಟ್ಯಗಳೇನು ನವೋದಯ ಸಾಹಿತ್ಯದ್ದು ಅಂತ ನೋಡ್ಕೊಳ್ತಾ ಹೋಗೋದಾದ್ರೆ, ನೋಡಿ, ನಮ್ಮ ಹಿಂದಿನ ಕಾವ್ಯಗಳು ಕೃಷ್ಣ, ರಾಧೆ, ದುಷ್ಯಂತ, ಶಕುಂತಲ ಇವರ ಪ್ರೇಮ ಪ್ರಸಂಗಗಳನ್ನೇ ನಾವು ನೋಡ್ತಾ ಇದ್ವಿ, ಪ್ರಣಯಗಳನ್ನ ನೋಡ್ತಾ ಇದ್ವಿ. ಆದರೆ ಇವತ್ತು ಜನಸಾಮಾನ್ಯರ ಪ್ರಣಯದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನೇ ಆದರ್ಶ ಪ್ರೇಮದಲ್ಲಿ ನಾವು ಗಮನಿಸೋದಾದ್ರೆ ಬೇಂದರು ಹೇಳ್ತಾರೆ, ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಹಂಚಿಕೊಂಡ ವದನೆ ನಾವು ಅದಕ್ಕೂ ಇದಕ್ಕೂ ಅಂತೇಳಿ ಇಲ್ಲಿ ಸಾಮಾನ್ಯ ಜನರ ಬಡತನದಲ್ಲೂ ಕಾಣುವಂಥ ಪ್ರೇಮದ ದೃಶ್ಯಗಳು ನಮ್ಮ ಕವಿತೆಯಲ್ಲಿ ಕಾಣಿಸ್ತಾ ಹೋಗುತ್ತೆ. ಕವನಗಳಲ್ಲಿ ನಿತ್ಯ ಜೀವನದ ಸಾಮಾನ್ಯ ಘಟನೆಗಳು ಕೂಡ ಚಿತ್ರಿತ ಆಗ್ತಾ ಹೋಗ್ತವೆ. ನೀವು ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿಯನ್ನು ನೋಡಿದಾಗ ಅಲ್ಲಿ ಬರುವಂಥ ಚಿಂಕ್ರ, ನಾಯಿಗುತ್ತಿ, ಈ ಪಾತ್ರಗಳನ್ನೆಲ್ಲ ನೋಡಿದಾಗ ಹೆಗ್ಗಡತಿಯಲ್ಲಿ ಸೋಮ, ಬಾಡುಗಳ ಸೋಮನ್ ಪಾತ್ರವನ್ನು, ಇವೆಲ್ಲವೂ ನಮಗೆ ಜನಸಾಮಾನ್ಯ ಘಟನೆಗಳು ಚಿತ್ರಿತ ಆಗೋದನ್ನು ನೋಡ್ತೀವಿ. ಪ್ರಾಸದ ಬಳಕೆಯಲ್ಲಿನ ಕಡ್ಡಾಯ ನಿರ್ಬಂಧ ಏನಿತ್ತು ಅದು ಸಡಿಲವಾಗುತ್ತೆ. ಆದಿಪ್ರಾಸ ಬಹಳ ಕಡ್ಡಾಯವಾಗಿತ್ತು, ಅದನ್ನು ಆದಿಪ್ರಾಸವನ್ನು ಬಿಡ್ತೀವಿ, ಅಂತ್ಯಪ್ರಾಸವನ್ನು ಉಳಿಸ್ಕೊಳ್ತೀವಿ, ಆಮೇಲೆ ಅಂತ್ಯಪ್ರಾಸನ ಕೂಡ ನಿಂತು ಹೋಗುತ್ತೆ. ಕವಿ ಸಮಾಜದಿಂದ ಮತ್ತು ಜನಸಾಮಾನ್ಯರಿಂದ ದೂರವಾಗದೆ ಅವರಿಗೆ ಹತ್ತಿರವಾಗ್ತಾನೆ. ನೋಡಿ, ನಾವು ಹಿಂದೆ ರಾಜಾಶ್ರಯದಲ್ಲಿರ್ತಿದ್ದ, ಪಂಡಿತಾಶ್ರಯದಲ್ಲಿರ್ತಿದ್ದ, ಸಾಮಂತರ ಆಶ್ರಯದಲ್ಲಿರ್ತಿದ್ದ ಕವಿ ಅವರ ಮೆಚ್ಚುಗೆಗೋಸ್ಕರ ಬರೀತಾ ಇದ್ದ. ಈಗ ಅವನು ಸಮಾಜದಿಂದ ದೂರ ಇಲ್ಲ, ಸಮಾಜದ ಒಟ್ಟಿಗೆ ಬದುಕ್ತಾನೆ, ಜನಸಾಮಾನ್ಯರ ನಡುವೆನೇ ಇರ್ತಾನೆ, ಜನಸಾಮಾನ್ಯರ ಕುರಿತಾಗೇನೆ ಕವಿತೆ, ಕತೆ, ಕಾದಂಬರಿಗಳನ್ನ ಬರೀತಾನೆ. ಇದು ನವೋದಯದ ಒಂದು ವಿಶಿಷ್ಟವಾದ ಲಕ್ಷಣ ಅಂತೇಳಿ. ಇನ್ನು ನವೋದಯದ ವೈಶಿಷ್ಟ್ಯಗಳನ್ನ ಮುಂದುವರೆದು ನೋಡೋದಾದ್ರೆ, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳ ಸಂಬಂಧದ ಸ್ವರೂಪ ಮುಂದಿನ ಕೊಡುಕೊಳ್ಳುವಿಕೆಗೆ ದಿಕ್ಸೂಚಿಯಾಗುತ್ತೆ. ಯಾಕಂದ್ರೆ ಅಲ್ಲಿನ ಭಾವಗೀತೆ, ಅಲ್ಲಿನ ಸಣ್ಣ ಕಥೆಗಳು, ಅಲ್ಲಿನ ಕಾದಂಬರಿಗಳು, ಅಲ್ಲಿನ ಓಡುಗಳು ಅಂದ್ರೆ ಪ್ರಘಾತಗಳು ಅಂತ ಏನು ಹೇಳ್ತಿದ್ವಿ ಅದು, ಅಲ್ಲಿನ ಆತ್ಮಕಥೆ, ಲಲಿತ ಪ್ರಬಂಧಗಳು ಇವೆಲ್ಲವೂ ನಮಗೆ ಸಿಗುತ್ತೆ. ಈ ಕೊಡುಕೊಳ್ಳುವಿಕೆ ನಡೆಯುತ್ತೆ. ಭಾರತ ಸ್ವತಂತ್ರ ಹೋರಾಟದ ಭಾಗವಾಗಿ ನವೋದಯ ಸಾಹಿತ್ಯ ಚಳುವಳಿ ಭಾಗವಹಿಸಿರೋದನ್ನು ನಿಮಗೆ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದೀನಿ. ನಾಡು ನುಡಿ ಅಭಿಮಾನ ಮತ್ತು ಏಕೀಕರಣದ ವಿಚಾರಗಳು ಸಾಹಿತ್ಯ ಪ್ರವೇಶವನ್ನು ಪಡಿತವೆ. 1924ರಲ್ಲಿ ಬೆಳಗಾವಿ ಅಧಿವೇಶನ, ಕಾಂಗ್ರೆಸ್ ಅಧಿವೇಶನ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಾಗ ಅಲ್ಲಿ ಕರ್ನಾಟಕ ಏಕೀಕರಣದ ಅಧಿವೇಶನ ಕೂಡ ಅದೇ ಸಂದರ್ಭದಲ್ಲಿ ಒಂದು ಪರ್ಯಾಯ ವೇದಿಕೆಯಲ್ಲಿ ನಡೆಯುತ್ತೆ, ಕಂಬಳಿ ಸಿದ್ದಪ್ಪ ಅವರ ಮುಂತಾದವರ ನೇತೃತ್ವದಲ್ಲಿ. ಆಗ
ಆ ಕನ್ನಡದ ಬಗೆಗಿನ ಏಕೀಕರಣದ ಕವಿತೆಗಳು, ಏಕೀಕರಣದ ಕಥೆಗಳು ಅವು ಹುಟ್ಕೊಳ್ಳೋದನ್ನು ನಾವು ಪತ್ರಿಕೆಗಳಲ್ಲಿ ಆ ಸಂಗತಿಗಳ ಕುರಿತಾಗಿ ವಿವರಣೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಇದ್ರ ಜೊತೆಗೆ ಈಗ ಹಾಗೆ ಹೇಳಿದಾಗೆ ಕೊಡುಕೊಳ್ಳುವಿಕೆಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಪಟ್ಟಿ ಮಾಡಿದಂಥ ಎಲ್ಲ ಅಂಶಗಳು, ಭಾವಗೀತೆ, ಸಣ್ಣ ಕಥೆ, ನಾಟಕ, ಕಾದಂಬರಿ, ಆತ್ಮಕಥೆ, ವಿಮರ್ಶೆ, ಪ್ರವಾಸ ಕಥನ, ಪ್ರಬಂಧ, ಮಕ್ಕಳ ಸಾಹಿತ್ಯ, ಹಾಸ್ಯ ಮುಂತಾದ ಪ್ರಕಾರಗಳಲ್ಲಿ ಸಾಹಿತ್ಯ ರಚನೆ ಆಗೋದನ್ನು ನಾವು ಗಮನಿಸ್ಬೋದು. ಒಟ್ಟಾರೆ ನವೋದಯ ಏನಿದೆಯಲ್ಲ ಒಂದು ಪ್ರಯೋಗಗಳ ಸಮೃದ್ಧಿ ಕಾಲ ಅಂತೇಳಿ ಅದಕ್ಕೆ ನಾವು ಅಭಿಧಾನವನ್ನು ಕೊಡ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಹೇಗೆ ಸಾಹಿತ್ಯ ಬೆಳವಣಿಗೆ ಆಗ್ತಾ ಬಂತು ಅಂತ ಈಗ ಗಮನಿಸ್ತಾ ಹೋಗೋಣ. 1911ರಲ್ಲಿ BM ಶ್ರೀ ಅವರು ಧಾರವಾಡದ ವಿದ್ಯಾವರ್ತಕ ಸಂಘದಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ, ಒಂದು ಉಪನ್ಯಾಸವನ್ನು ಮಾಡ್ತಾರೆ. ಕನ್ನಡದ ಮಾತು ತಲೆ ಎತ್ತುವ ಬಗೆ, ಕನ್ನಡದ ಮಾತು ತಲೆ ಎತ್ತುವ ಬಗೆ ಅಂತೇಳಿ. ಅಲ್ಲಿ ಅವರೊಂದು ಭಾಷಣದಲ್ಲಿ ಕೆಲವು ಹೇಳಿಕೆಗಳನ್ನು ಇಲ್ಲಿ ಉಲ್ಲೇಖಿಸ್ತಾ ಹೋಗೋಣ. ಅಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಹೊಸದೊಂದು ದಾರಿಯಲ್ಲಿ ಸಾಗಬೇಕಾಗಿರೋದನ್ನು BM ಶ್ರೀ ಅವರು ನಮಗೆ ತೋರಿಸ್ಕೊಡ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಇಂಗ್ಲೀಷ್ ಪೋಷಣೆಯಲ್ಲಿ ಕನ್ನಡ ಬೆಳೀಬೇಕು ಅಂತ. BM ಶ್ರೀ ಅವರು ಇಂಗ್ಲೀಷ್ ಶಿಕ್ಷಕರು, ಮೂಲತಃ ಇಂಗ್ಲೀಷನ್ನು ಆಳವಾಗಿ ಅಧ್ಯಯನ ಮಾಡಿದಂಥವ್ರು. ಅವರು ಇಂಗ್ಲೀಷ್ ಬಗ್ಗೆ ಭಾಳಷ್ಟು ಅಭಿಮಾನ ಇತ್ತು. ಆ ಮೂಲಕ ನಮ್ಮ ಕನ್ನಡ ಬೆಳೀಬೇಕು ಅನ್ನೋದು ಅವರ ಅಭಿಲಾಷೆ ಆಗಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ಇಂಗ್ಲೀಷ್ ಪೋಷಣೆಯಲ್ಲಿ ಕನ್ನಡ ಬೆಳೀಬೇಕು, ಗ್ರೀಕ್, ಲ್ಯಾಟಿನ್, ಫ್ರೆಂಚ್, ಸಂಸ್ಕೃತ ಭಾಷೆಗಳ ಸಾರವನ್ನು ಹೀರಿ ಉತ್ತಮವಾದದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಬೇಕು ಅಂತ ಹೇಳ್ತಾರೆ. ಆ ಉತ್ತಮವಾದದ್ದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಬೇಕು ಅಂತ ಹೇಳಿದ್ದಷ್ಟೇ ಅಲ್ಲ, ಸ್ವತಃ ತಾವೇ ಅದನ್ನು ಕೈ ಹಾಕಿ ಆರಂಭಿಸ್ತಾರೆ. ಆರಂಭದ ಪರಿಣಾಮವಾಗಿ ನಮಗೆ ಇಂಗ್ಲೀಷ್ ಗೀತೆ ಅನ್ನೋ ಒಂದು ಕವನ ಸಂಕಲನ ಬಿಡುಗಡೆ ಆಗುತ್ತೆ ಇವ್ರ ಮೂಲಕವಾಗಿ. 1911ರಲ್ಲಿ ಈ ರೀತಿ ಭಾಷಣ ಮಾಡಿದರೆ 1920ರ ನಂತರ 21ನೇ ಇಸ್ವಿಯಲ್ಲಿ ಇವರದು ಮೊದಲ ಕವನ ಸಂಕಲನ ಬಿಡುಗಡೆ ಆಗೋದನ್ನು ನಾವು ನೋಡ್ತೀವಿ. ಅವರ ಬಹಳ ಕವಿತೆ ಬಹಳ ಸುಂದರವಾಗಿದೆ. ಮೊದಲ ತಾಯಿಯ ಹಾಲ ಕುಡಿದು ಲಲ್ಲೆಯಿಂದ ತೊದಲ ನುಡಿದು ಗೆಳೆಯರೊಡನೆ ಬೆಳೆದು ಬಂದ ಮಾತದಾವುದು, ಅಂದರೆ ನನ್ನ ಕನ್ನಡದ ಮಾತು ಅನ್ನೋದನ್ನು ಕನ್ನಡದ ಸಾಹಿತ್ಯ ರಚನೆ ಆಗಬೇಕು ಅಂತ ಹೇಳೋದ್ರ ಜೊತೆಗೆ 1928ರಲ್ಲಿ ಕಲಬುರ್ಗಿಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳುವಂಥ ಮಾತು ಅಧಿಕೃತವಾಗಿ ಕನ್ನಡದಲ್ಲಿ ನವೋದಯದ ಲಕ್ಷಣ ಇರೋದನ್ನು ಅವರು ಮಾತಿನಲ್ಲಿ ಗುರುತಿಸ್ಬೋದು. ಭಾಷೆಯ ವಿಷಯದಲ್ಲಿ ಕನ್ನಡವನ್ನೇ ಬರೀಬೇಕು. ರಾಜರಿಗಾಗಲಿ ಪಂಡಿತರಿಗೆ ಆಗಲಿ ಬರೆಯತಕ್ಕ ಕಾಲ ಹೋಯಿತು. ಈಗ ಹೆಂಗಸರು, ಗಂಡಸರು, ಚಿಕ್ಕವರು, ದೊಡ್ಡವರು, ಬ್ರಾಹ್ಮಣರು, ಒಕ್ಕಲಿಗರು, ಅಷ್ಟರು ಓದುವಂತೆ ಬರೀಬೇಕು. ಮೊದಲು ಯಾರೋ ಅವರಿಗೋಸ್ಕರ ಬರೀತಾ ಇದ್ವಿ, ಇವತ್ತಿಲ್ಲ, ಎಲ್ಲರೂ ಓದುವಂತೆ ಬರೀಬೇಕು ಅಂತ ಹೇಳಿದಾಗ ಕನ್ನಡ ಸಾಹಿತ್ಯದ ಸೊಗಡು ಅಥವಾ ರೀತಿ ತನ್ನ ಹೊಸತನ ಮೇಳೈಸಿಕೊಂಡು ಹೊಸ ರೂಪದಲ್ಲಿ ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ಅದಕ್ಕೆ ಮೂಲ ಕಾರಣಕರ್ತರು BM ಶ್ರೀ ಅವರು. ಹಾಗಾಗಿನೇ BM ಶ್ರೀ ಅವನ್ನ ನವೋದಯದ ಕಣ್ವ ಅಂತೇಳಿ ಕರಿತೀವಿ. ಅವರನ್ನ ನವೋದಯದ ಕಣ್ವ ಅಂತೇಳಿ ಕರಿತೀವಿ. ಅವರ ಇಂಗ್ಲಿಷ್ ಗೀತೆಗಳ ಮೂಲಕ ಇದನ್ನು ಅಧಿಕೃತವಾಗಿ ನಾವು ಗುರುತಿಸ್ತೀವಿ 1921ರಲ್ಲಿ. ಇದರಲ್ಲಿ ಅವರು ಬಳಸಿರ್ತಕ್ಕಂಥದ್ದು ಶೆಲ್ಲಿ, ಬರ್ನ್, ವರ್ಡ್ಸ್ವರ್ತ್, ಶೇಕ್ಸ್ಪಿಯರ್, ಬೈರಾನ್ ಇವರು ಮುಂತಾದ ಕವಿತೆ ಏನಿದಾವಲ್ಲ ಅದನ್ನ ಕನ್ನಡಕ್ಕೆ ತರ್ತಾರೆ, ರೂಪಾಂತರ ಮಾಡ್ತಾರೆ. ಅನುವಾದ ಮತ್ತು ರೂಪಾಂತರ ಎರಡೂ ಇದೆ. ಅನುವಾದ ಅಂದರೆ ನೇರವಾಗಿ ಅಲ್ಲಿ ಹೇಗಿತ್ತು ಅದನ್ನು ನೇರವಾಗಿ ಕನ್ನಡಕ್ಕೆ ತರ್ತಕ್ಕಂಥದ್ದು. ರೂಪಾಂತರ ಅಂತ ಹೇಳಿದ್ರೆ ಇಲ್ಲಿಗೆ ವಾತಾವರಣಕ್ಕೆ ತಕ್ಕಾಗೆ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ಅದರಲ್ಲಿ ಕನ್ನಡತನವನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಬಳಸಿರ್ತಕ್ಕಂಥಲ್ಲಿ ವಸ್ತು ವೈವಿಧ್ಯತೆ ಇದೆ, ನಿರೂಪಣಾ ಶೈಲಿಯಲ್ಲಿ ಭಿನ್ನತೆ ಇದೆ, ಭಾಷೆ, ಪ್ರಾಸ ಎಲ್ಲವೂ ಕೂಡ ಕನ್ನಡಕ್ಕೆ ಒಂದು ಮಾದರಿ ಆಗುವಂಥದ್ದನ್ನು ನಾವು ಈ BM ಶ್ರೀ ಅವರ ಈ ಇಂಗ್ಲೀಷ್ ಕವನ ಸಂಕಲನದ ಮೂಲಕ ನೋಡ್ಬೋದು. ಈ ಕವಿತೆ 12 ಕವನಗಳಿಂದ 1921ರಲ್ಲಿ ಪ್ರಕಟ ಆಗುತ್ತೆ. 1924ನೇ ಇಸ್ವಿಯಲ್ಲಿ 24 ಕವಿತೆಗಳೊಟ್ಟಿಗೆ ಪ್ರಕಟ ಆಗುತ್ತೆ, ಮರುಮುದ್ರಣ ಆಗುತ್ತೆ. 1926ರಲ್ಲಿ 60 ಕವನಗಳಿರುವ ಕೃತಿ ಪ್ರಕಟ ಆಗುತ್ತೆ. ಹೀಗೆ 3 ಹಂತಗಳಲ್ಲಿ ಇಂಗ್ಲಿಷ್ ಗೀತೆಗಳು ಅನ್ನೋ ಕವನ ಸಂಕಲನ ಬಿಡುಗಡೆ ಆಗುತ್ತೆ. ಮೊದಲು 12, ಆಮೇಲೆ 24, ಆಮೇಲೆ 60 ಕವಿತೆಗಳು ಇರುವ ಹಾಗೆ ಬಿಡುಗಡೆ ಆಗುತ್ತೆ. ಇದರಲ್ಲಿ ನಾವು ನವೋದಯದ ಸ್ಪಷ್ಟ ಲಕ್ಷಣಗಳನ್ನ ನಾವು ಗುರುತಿಸಬಹುದು. ಇದಾದ್ಮೇಲೆ ನಾವು ಕಾದಂಬರಿಯ ರಚನೆಯನ್ನ ನೋಡ್ತಾ ಹೋದ್ರೆ ಇಲ್ಲಿ ಸ್ವತಂತ್ರವಾದ ಕಾದಂಬರಿಗಳು ಯಥೇಚ್ಛವಾಗಿ ರಚನೆ ಆಗುತ್ತೆ. ವಿಶೇಷವಾಗಿ ನಾವು ದೇವುಡು ಅವರ ಮಹಾಕ್ಷತ್ರಿಯ, ಮಹಾಬ್ರಾಹ್ಮಣ ಅನ್ನೋ ಕಾದಂಬರಿಗಳು, ಮಾಸ್ತಿಯವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿ, ಶಿವರಾಮ್ ಕಾರಂತರ ದೇವದೂತರು, ಬೆಟ್ಟದ ಜೀವ, ಚೋಮನ ದುಡಿ,
ಕುಡಿಯರ ಕೂಸು ಮುಂತಾದ ಕಾದಂಬರಿಗಳು, ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಸ್ವತಂತ್ರ ಕಾದಂಬರಿಗಳು, ಕನ್ನಡಕ್ಕೆ ಒಂದು ಹೊಸತನವನ್ನು ತಂದುಕೊಟ್ಟಂತೆ 2 ಅಶ್ವಿನಿ ದೇವತೆ ಅಂತ ಕಾದಂಬರಿಗಳು, ಶ್ರೀರಂಗರ ವಿಶ್ವಾಮಿತ್ರ ಸೃಷ್ಟಿ, ಬೆಟಗೆರೆ ಕೃಷ್ಣ ಶರ್ಮರ ಕಾದಂಬರಿಗಳು, ರಂಶ್ರೀ ಮುಗುಳಿಯವರ ಲೇಖನಗಳು, ಇದಲ್ಲದೆ ಅನಾಕ್ರು ಅವರ ಜೀವನ ಯಾತ್ರೆ, ವಿಕು ಗೋಕಾಕ್ ಅವರ ಇಜ್ಜೋಡು, ಚದುರಂಗ ಅವರ ಸರ್ವಮಂಗಳ ಮುಂತಾದ ಈ ಪಟ್ಟಿ, ಕಾದಂಬರಿ ಪಟ್ಟಿ ಹೀಗೆ ಮುಂದುವರಿತಾ ಹೋಗುತ್ತೆ. ಇನ್ನು ಭಾವಗೀತೆಗಳಿಗಂತೂ ಪರ್ವಕಾಲ ಈ ಅವಧಿ. ಕುವೆಂಪು, ಪೂತಿನ, ಚನ್ನವೀರ ಕಣ್ವಿ, ಶಿವರುದ್ರಪ್ಪನವರು, KS ನರಸಿಂಹಸ್ವಾಮಿಗಳು ಮುಂತಾದ ಅಸಂಖ್ಯಾತ ಕವಿಗಳು, ಮಧುರ ಚೆನ್ನ, ಇವರೆಲ್ಲರ ಭಾವಗೀತೆಗಳನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೋಬಹುದು. ಇನ್ನು ನಾಡು ನುಡಿ ಹಾಗೂ ದೇಶ ಪ್ರೇಮದ ಅಭಿವ್ಯಕ್ತಿಗಂತೂ ಯಥೇಚ್ಛವಾಗಿ ಕವಿತೆಯನ್ನು ಬರೆದಿರೋದನ್ನು ಗಮನಿಸ್ಕೊಂಡಿದ್ದೀವಿ. ನಿಸರ್ಗ ಪ್ರೀತಿ ತೋರುವ ಸಾಹಿತ್ಯವಂತೂ ಕುವೆಂಪು, ಬೇಂದ್ರೆ, ಶಿವರಾಮ್ ಕಾರಂತರ ಸಾಹಿತ್ಯದಲ್ಲಿ ದಟ್ಟವಾಗಿ ಮೇಳೈಸಿದೆ. ಪೂತಿನ ಅವರ ಸಾಹಿತ್ಯದಲ್ಲಿ, ಚನ್ನವೀರ ಕಣ್ವಿಯವರ ಸಾಹಿತ್ಯದಲ್ಲಿ ಇರೋದನ್ನು ನೋಡ್ತೀವಿ. ಹೊಸ ಸಾಹಿತ್ಯ ಪ್ರಕಾರಗಳ ಪ್ರಯೋಗ ಅಂತೂ ಎಲ್ಲ ವಿಧಗಳಲ್ಲೂ ಇಲ್ಲಿ ಆಗಿರೋದನ್ನು ನಾವು ಗಮನಿಸ್ಕೊಳ್ತೀವಿ. ಅದರಲ್ಲಿ ನಾವು ಕವನ ಸಂಕಲನಗಳಲ್ಲಿ ಈಗಾಗ ನೋಡಿದ್ವಿ. ಸಣ್ಣ ಕಥೆಗಳ ವಿಭಾಗಕ್ಕೆ ಬಂದರೆ ಪಂಜೆ ಮಂಗೇಶ್ ರಾಯರಿಂದ ಸಣ್ಣ ಕಥೆಗಳು, ನನ್ನ ಚಿಕ್ಕ ತಾಯಿ, ನನ್ನ ಚಿಕ್ಕ ತಂದೆಯಿಂದ ಆರಂಭ ಆದರೆ, ಮಾಸ್ತಿಯವರು ರಂಗಪ್ಪನ ಮದುವೆ, ರಂಗಪ್ಪನ ದೀಪಾವಳಿ, ಮೊಸರಿನ ಮಂಗಮ್ಮ, ನಿಜಗಲ್ಲಿನ ರಾಣಿ. ಇನ್ನು ಕುವೆಂಪು ಅವರ 2 ಕಥಾ ಸಂಕಲನಗಳನ್ನು ನೋಡ್ತೀವಿ. ದೇವರು ಮತ್ತು ಇತರ ಕಥೆಗಳು, ಸನ್ಯಾಸಿ ಮತ್ತು ಇತರ ಕಥೆಗಳು. ಕಾದಂಬರಿ ಪಟ್ಟಿಯನ್ನು ನಾವು ದೀರ್ಘವಾಗಿ ಒಂದ್ಸರಿ ಗಮನಿಸಿದ್ವಿ. ನಾಟಕಗಳಿಗೆ ಬಂದಾಗ TP ಕೈಲಾಸಂ ಅವರು ಟೊಳ್ಳುಗಟ್ಟಿ, ಗಂಡಸ್ಕತ್ರಿ, ಪೋಲಿಕಿಟ್ಟಿ ಮುಂತಾದ ನಾಟಕಗಳನ್ನು ಗಮನಿಸಿದ್ವಿ. ಶ್ರೀರಂಗರ ಹರಿಜನ್ವಾರ, ಸಂಸಾರಿಗ ಕಂಸ, ಕುವೆಂಪು ಅವರ ಜಲಗಾರ, ಯಮನ ಸೋಲು, ರಕ್ತಾಕ್ಷಿ, ಬಿರುಗಾಳಿ, BM ಶ್ರೀಯವರ ಅಶ್ವತ್ಥಾಮ, ಪೂತಿನ ಅವರ ಅಹಲ್ಯೆ ಗೀತನಾಟಕ, ಗೋಕುಲ ನಿರ್ಗಮನ ನಾಟಕಗಳು, ಇವಲ್ಲದೆ ಲಲಿತ ಪ್ರಬಂಧ, ಆತ್ಮಕಥೆಗಳು, ಸಂಪಾದನೆ, ಸಂಶೋಧನೆ ನಿರಂತರವಾಗಿ ನವೋದಯ ಕಾಲದಲ್ಲಿ ಆಗ್ತಾ ಬರೋದನ್ನು ನಾವು ಗಮನಿಸ್ಬೋದು. ಹೀಗೆ ಈ ರೀತಿ ಒಂದು ಸುವರ್ಣ ಯುಗ ಅನ್ನುವಾಗೆ ನವೋದಯ ಕಾಲದಲ್ಲಿ ಹೆಸರುವಾಸಿ ಪ್ರಸಿದ್ಧ ಕವಿಗಳೆಲ್ಲರೂ ಕೂಡ ಕಾಣಿಸ್ಕೊಳ್ಳೋದು ಈ ಹಂತದಲ್ಲೇ. ಉತ್ಕೃಷ್ಟವಾದ ಸಾಹಿತ್ಯ ನಮಗೆ ರಚನೆಯಾಗಿದ್ದು ನವೋದಯ ಕಾಲದಲ್ಲಿ. ಇಂಥ ಒಂದು ಸಾಹಿತ್ಯದ ಪ್ರೇರಣೆಯ ಮೇಲೆ ಮುಂದಿನ ಸಾಹಿತ್ಯಗಳು ವಿಮರ್ಶೆಯ ದಾರಿಯಲ್ಲಿ, ಪ್ರತಿಭಟನೆಯ ದಾರಿಯಲ್ಲಿ ಮುಂದಿನ ಸಾಹಿತ್ಯದ ಹಂತಗಳು ಹುಟ್ಕೊಳ್ತಾ ಹೋಗೋದನ್ನು ನಾವು ನೋಡ್ತೀವಿ.